Okay, dear friends or student, today I discussed about the Dr. B.R. Ambedkar chapter continued the step of 5. Okay, that was as the chairman of drafting committee, Dr. B.R. Ambedkar anticipated every conceivable requirements of a new polity, drawing from the examples and experience of other nations and the distinctive needs of our own society. He raised brick by brick the magnificent edifice which now stands as the fundamental rights in the Constitution of India. Okay, ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂಥವರು ಈ ಒಂದು ವಿಡಿಯೋಯಿಂದ ಒಂದು ಸ್ವಲ್ಪ ಅನುಕೂಲ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಈ ಪಾಠ ಮಾಡುವ ಉದ್ದೇಶ ಕನ್ನಡ ಮಾಧ್ಯಮದವರಿಗೆ ಅನುಕೂಲವಾಗಲಿ, ನಾನು ತಿಳಿದಿರುವ ಅಟ್ಲೀಸ್ಟ್ ಸ್ವಲ್ಪ ಒಂದು ಇಂಗ್ಲೀಷ್ ಜ್ಞಾನವನ್ನು ವ್ಯಕ್ತಪಡಿಸೋಣ ಅಂತ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ, ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಪ್ರಯತ್ನ ಮತ್ತು ನನ್ನ ಒಂದು ಸ್ಪೀಚ್ ಮತ್ತು ಒಂದು ನನ್ನ ನಾಲೆಡ್ಜ್ ಡೆವಲಪ್ಮೆಂಟ್ ಆಗಲಿ, ಒಂದು ಯೂಸ್ ಏನೋ ಆಗ್ಬೋದೇನೋ, ಅದು ವ್ಯರ್ಥ ಆಗಬಾರ್ದು ಅಂತ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತೀನಿ. ಐ ಆಮ್ ಆ್ಯಸ್ ಎ ನಾಟ್ ಟೀಚರ್. ನಾನು ಮಾಡುವಂಥದ್ದು ಒಂದು ಸ್ಮಾಲ್ ಬಿಸ್ನೆಸ್, ಬಟ್ ಟೀಚಿಂಗ್ ಹೋಗಲಾಗದೆ ಒಂದು ಕಾರಣಾಂತರಗಳಿಂದ ನನಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಪರ್ಸ್ನಲಿಂದ ನಾನು ಹೋಗೋಕ್ಕಾಗ್ದಲ್ಲಿರೋದ್ರಿಂದ ಈ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೋತಾ ಇದ್ದೇನೆ. ದಯವಿಟ್ಟು ಒಂಚೂರು ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ ಅಂತ ಒಂದು ವಿನಂತಿ, ವ್ಯೂಸ್ ಮಾಡಿ ಅನ್ನೋದು ಒಂದು ವಿನಮ್ರವಷ್ಟೇ. ಓಕೆ, ಲೆಟ್ಸ್ ಕಮ್. As the chairman of the drafting committee, Dr. B.R. Ambedkar anticipated every conceivable requirements of the new polity. ನೋಡಿ, ಒಂದು ಡ್ರಾಫ್ಟಿಂಗ್ ಕಮಿಟಿಯ ಒಬ್ಬರು ಚೇರ್ಮನ್ ಆದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಿರೀಕ್ಷೆಗಳಿತ್ತು. ಆ್ಯಂಟಿಸಿಪೇಟೆಡ್ ಅಂದರೆ ನಿರೀಕ್ಷೆಗಳು, ಪ್ರತಿಯೊಂದಕ್ಕೂ ಸಹ ಬೇಕಾಗಿರುವಂತಹ ಒಂದು ಊಹೆಗಳು ಮತ್ತು ಒಂದು ಹೊಸ ರಾಜಕೀಯ ವ್ಯವಸ್ಥೆಯಲ್ಲಿ ಬೇಕಾಗಿರುವಂತಹ ಊಹೆಗಳು, ಉತ್ತಮ ವ್ಯವಸ್ಥೆಗಳು ಅವರಲ್ಲಿ ಸದಾ ಆಗಬೇಕು ಅನ್ನೋದಿತ್ತು. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅದರ್ ನ್ಯಾಷನಲ್ ಆ್ಯಂಡ್ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ, ಮತ್ತು ಅದರ ಒಂದು ಚಿತ್ರಣವೂ ಸಹ, ಉದಾಹರಣೆಗೆ ಅವರ ಒಂದು ಅನುಭವ ಮತ್ತು ಒಂದು ನೇಷನ್ ಮತ್ತು ಮತ್ತೊಂದು ನೇಷನ್, ಒಂದು ರಾಷ್ಟ್ರ ಮತ್ತು ಮತ್ತೊಂದು ರಾಷ್ಟ್ರದ ಒಂದು ಸಂವಿಧಾನದಲ್ಲಿ ಬರೆದಿರುವಂತಹ ಉಪಯುಕ್ತವಾದಂಥ ಒಂದು ಕಾನೂನುಗಳು, ಕಾಯ್ದೆಗಳು ಅವನ್ನು ಸಹ ಅವರು ಅಧ್ಯಯನವನ್ನು ಮಾಡಿದ್ದರು ಮತ್ತು ಅದನ್ನು ಸಹ ಒಂದು ಎರವಲವಾಗಿ ಪಡೆದಿರುವ ಒಂದು ತಾತ್ಪರ್ಯವಷ್ಟೇ. ನಮ್ಮ ಒಂದು ಅದರ್ ನೇಷನ್ಸ್, ಮತ್ತೊಂದು ದೇಶಗಳದ್ದು ಸಹ. ಆ್ಯಂಡ್ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ, ನಮ್ಮ ವಿಭಿನ್ನವಾದ, ಡಿಸ್ಟಿಂಕ್ಟಿವ್ ಅಂದರೆ ವಿಭಿನ್ನವಾದಂತಹ, ಬೇಕಾಗಿರುವಂತಹ ನಮ್ಮ ಒಂದು ಸಮಾಜಕ್ಕೆ, ನಮ್ಮ ಭಾರತದ ಒಂದು ವ್ಯವಸ್ಥೆಗೆ ಬೇಕಾಗಿರುವುದನ್ನು ಒಂದು ಅನ್ಯ ದೇಶಗಳ ಒಂದು ಸಂವಿಧಾನವನ್ನು ಓದಿ ಅದರಲ್ಲಿ ಬೇಕಾಗಿರುವನ್ನು ಎರವಲುಗಳನ್ನಾಗಿ ಪಡೆದಿದ್ದಾರೆ. ಹಿ ರೈಸ್ಡ್ ಬ್ರಿಕ್ ಬೈ ಬ್ರಿಕ್, ಒಂದು ಹಂತವಾಗಿ ದ ಮ್ಯಾಗ್ನಿಫಿಸೆಂಟ್ ಎಡಿಫೈಸ್ ವಿಚ್ ನೌ ಸ್ಟ್ಯಾಂಡ್ಸ್ ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಇಂಡಿಯಾ. ನೋಡಿ, ಅವರು ಒಂದು ಬ್ರಿಕ್ ಬೈ ಬ್ರಿಕ್, ಒಂದು ಇಟ್ಟಿಗೆ ಎನ್ನುವ ರೀತಿ ಒಂದೊಂದು ಸಹ ಅವರು ಪೋಣಿಸುತ್ತಾ ಮ್ಯಾಗ್ನಿಫಿಸೆಂಟ್ ಆಫ್ ಎಡಿಫೈಸ್ ವಿಚ್ ನೌ ಸ್ಟ್ಯಾಂಡ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅವರ್ ಇಂಡಿಯಾ. ಎಡಿಫೈಸಸ್ ಒಂದು ಬೃಹತ್ ಕಟ್ಟಡದ ರೀತಿ, ಒಂದು ಇಟ್ಟಿಗೆಯನ್ನು ಜೋಡಿಸುತ್ತಾ, ಪ್ರೇರೇಪಿಸುತ್ತಾ ಎಲ್ಲ ರೀತಿಯ ಸಂವಿಧಾನದ ಕಾಯ್ದೆಗಳು, ಕಟ್ಟಡಗಳನ್ನೆಲ್ಲ ಅವರು ಬರೆದು ಒಂದು ಬೃಹದಾತವಾದ ಭವ್ಯವಾದಂತಹ ಒಂದು ಕೊಠಡಿಯ ರೀತಿ, ಒಂದು ಬಂಗಲೆಯ ರೀತಿ ಅವರು ಒಂದು ಉತ್ತಮವಾದ ಒಂದು ಬೃಹತ್ ಸಂವಿಧಾನವನ್ನು ನಿರೂಪಿಸಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಎನ್ನುವ ಒಂದು ತಾತ್ಪರ್ಯ. ಫಂಡಮೆಂಟಲ್ ರೈಟ್ಸ್ ಮತ್ತು ಮೂಲಭೂತ ಹಕ್ಕುಗಳು ಅದನ್ನು ಸಹ ಒಂದು ಅತ್ಯುತ್ತಮವಾಗಿ ನಿಂತಿದೆ, ಒಂದು ಬೃಹದಾಕಾರದ ಕಟ್ಟಡವಾಗಿ ನಿಂತಿದೆ ನಮ್ಮ ಒಂದು ಸಂವಿಧಾನದಲ್ಲಿ ಎನ್ನುವ ಒಂದು ತಾತ್ಪರ್ಯ. ದೇರ್ ವರ್ ಆಫ್ ಅವರ್ ಕೋರ್ಸ್ ಅದರ್ luminaries on the committee like already Krishnaraj Iyer,
K.M. Munshi and Gopalaswamy Iyengar, who also made vital constitution to the process of ಕಾನ್ಸ್ಟಿಟ್ಯೂಷನ್ ಮೇಕಿಂಗ್. ನೋಡಿ, ಮತ್ತೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಅಲ್ಲಿ ದೇವರ್ ಆ ಒಂದು ಸಂವಿಧಾನವನ್ನು ರಚಿಸಬೇಕಾದ್ರೆ ದೇವರ್ ಸ್ಟ್ಯಾಂಡ್, ಯಾರ್ಯಾರು ನಿಂತಿದ್ದಾರೋ ದೇವರ್ ಸ್ಟ್ಯಾಂಡ್ ಆಸ್ ದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗಾಗಿ ದೇವರ್ ಆಫ್ ಕೋರ್ಸ್ ಲುಮಿನರೀಸ್, ಒಬ್ಬರು ತತ್ವಜ್ಞಾನಿಗಳು, ಲುಮಿನರೀಸ್ ಅಂದರೆ ಪ್ರಸಿದ್ಧವಾದ ವ್ಯಕ್ತಿಗಳು ಆ ಒಂದು ಕಮಿಟಿಯಲ್ಲಿ ಇದ್ದರು. ಓಕೆ, ದಿಗ್ವಿಜರು ಅನ್ನೋ ರೀತಿ ಇದ್ದರು. ಯಾರ್ಯಾರು? ಆಲ್ರೆಡಿ ಕೃಷ್ಣಸ್ವಾಮಿ, ಓಕೆ, ಸ್ವಾಮಿ ಅಯ್ಯರ್, K.M. ಮುನ್ಷಿ ಅನ್ನೋರಿದ್ದವರು. ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ದರು. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಇದ್ದರು. ವಾಸ್ ಆಲ್ಸೋ ಮೇಡ್ ಎ ವಿಟಾಲ್ ಕಾಂಟ್ರಿಬ್ಯೂಷನ್ ಇನ್ ದ ಪ್ರೊಸೆಸ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್. ಇವರು ಒಂದು ಎಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂದು ಒಂದು ನಮ್ಮ ಸಂವಿಧಾನಕ್ಕೆ ಅತ್ಯಂತ ಉತ್ತಮವಾದಂತಹ ಮತ್ತು ವಿಶಾಲವಾದಂತಹ ಪ್ರಗತಿಯುಳ್ಳಂತಹ ಒಂದು ಸಂವಿಧಾನವನ್ನು ಇವರು ಮಾಡಿದ್ದಾರೆ. ಓಕೆ, ಕೊಟ್ಟಿದ್ದಾರೆ. ಬಟ್ ಇಫ್ ದೇರ್ ಆದರೆ ಅಲ್ಲಿ ಬಟ್ ಇಫ್ ದೇರ್ ಈಸ್ ಒನ್ the Indian Constitution, it will surely Dr. B.R. Ambedkar it developed the Indian Constitution developed on the frankness and utmost patience the meaning and scope of different provisions of draft constitution. ಮತ್ತು ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ನೆನಪಿಸಿಕೊಳ್ಳುವಂತಹದಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಎಲ್ಲರಿಗೂ ಬೇಕಾಗಿರುವಂತಹ ಮೂಲಭೂತವಾಗಿ ಬೇಕಾಗಿರುವಂತಹ ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವರು ತುಂಬ ಅತ್ಯುತ್ತಮವಾಗಿ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ತುಂಬ ತಾಳ್ಮೆಯಿಂದ ಅದನ್ನು ಪೋಷಿಸಿದ್ದಾರೆ ಮತ್ತು ಬರೆದಿದ್ದಾರೆ. ಆ್ಯಂಡ್ ಅದು ಅತ್ಯುತ್ತಮವಾದಂಥ ಸ್ಕೋಪ್ ಆಫ್ ಡಿಫ್ರೆಂಟ್ ಪ್ರಾವಿಷನ್ಸ್, ಅದು ವಿಭಿನ್ನವಾದಂತಹ ಒಂದು ಅನುಕೂಲಗಳನ್ನು, ಅಗತ್ಯತೆಗಳನ್ನು ಸಹ ಅದು ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ಲಿ ನೀಡಿದೆ. ಹ್ಯಾಡ್ ದ ರೇರ್ ಆಫ್ ಗಿಫ್ಟ್ ಆಫ್ ಅನ್ರಿವೀಲಿಂಗ್ ಆಫ್ ಎ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ ಆಫ್ ಲ್ಯಾಂಗ್ವೇಜ್ ವಿಚ್ ಎ ಲೇಮನ್ understood of aided by the indefatigable constitutional and performing a task of matchlessly. ಅದು ಯಾವ ರೀತಿ ಅಂದರೆ ವಿಭಿನ್ನವಾಗಿ ಎಲ್ಲ ಭಾಷೆಗಳಲ್ಲೂ ಸಹ ಅದು ತರ್ಜುಮೆಯ ರೀತಿ, ಅದು ಎಲ್ಲರೂ ಸಹ ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸುವಂತಹ ಅತ್ಯುತ್ತಮವಾದಂತಹ ಒಂದು ಸಂವಿಧಾನವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದಂಥ, ಎಲ್ಲ ಭಾಷೆಯವರು ಅರ್ಥ ಮಾಡಿಕೊಳ್ಳಬಹುದಂತಹ ಒಂದು ಅತ್ಯುತ್ತಮವಾದ ಸಂವಿಧಾನದ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಒಂದು ಪ್ರದರ್ಶನವನ್ನು ಅಡ್ವೈಸರ್ ಆಗಿ P.M. ರಾವ್ ಪರ್ಫಾರ್ಮ್ಡ್ ಅತ್ಯುತ್ತಮವಾದ ಪ್ರದರ್ಶನವನ್ನು ಸಹ ಈ ಒಂದು ಟಾಸ್ಕ್ ಒಂದು ಕೊಟ್ಟಿರುವ ಕೆಲಸವನ್ನು ಸಂವಿಧಾನದ ಒಂದು ಬರವಣಿಗೆ ಮತ್ತು ಅದರ ಮೂಲಭೂತವಾದ ಹಕ್ಕುಗಳು ಮತ್ತು ಅಂಬೇಡ್ಕರ್ ಅವರ ಅವರ ಸಮಾಜಕ್ಕೆ ಬೇಕಾದಂತಹ, ಸಮಾಜದ ವ್ಯಕ್ತಿಗಳಿಗೆ ಬೇಕಾದಂತಹ ಅತ್ಯುತ್ತಮ ಕಾಯ್ದೆಗಳನ್ನು, ರಿಸರ್ವೇಷನ್ ಅನ್ನೋ ರೀತಿ ಎಲ್ಲವನ್ನೂ ಸಹ ಅವರು ಇದರಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು.